ನಮಸ್ತೆ. ಜೀವನದೊಳಗೆ ಮನುಷ್ಯನ ಜೊತೆ ಸದಾ ಕಾಲ ಯಾರೂ ಇರೋಕ್ಕಾಗಲ್ಲ ಅಲ್ಲ. ಬರುವಾಗ ಒಂಟಿಯಾಗಿ ಬಂದ್ವಿ, ಹೋಗುವಾಗಲೂ ಒಂಟಿಯಾಗಿ ಹೋಗ್ತೀವಿ ಅನ್ನೋದು ಸಹಜ ತಿಳುವಳಿಕೆ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ನಡುವೆ ಇದೆಯಲ್ಲ ಹೋರಾಟದ ಬದುಕು, ಅದು ಎಂಥದ್ದೋ ಇರಲಿ ಬದುಕು. ಇಲ್ಲಿ ನಮಗೆ ಪ್ರತಿ ಹೆಜ್ಜೆಗೂ ಒಬ್ಬರು ಬೇಕಪ್ಪ ಅಂತಂದರೆ ಬಹುಶಃ ಎಲ್ಲರಿಗೂ ಸಿಗಲಿಕ್ಕಿಲ್ಲ. ಆದ್ದರಿಂದ ಮನುಷ್ಯ ಅತಿ ಹೆಚ್ಚು ವೇಳೆ ಒಂಟಿಯಾಗಿ ಏಕಾಂಗಿಯಾಗಿ ಕಳೆಯೋದನ್ನು ಕಲಿಬೇಕು ಅನ್ನಲಿಕ್ಕೆ ಗುಂಡಪ್ಪ ಅವರು ಡಿ.ವಿ. ಗುಂಡಪ್ಪ ಈ ಕಗ್ಗದೊಳಗೆ ಏನು ಹೇಳ್ಯಾರ ನೋಡೋಣ. ನೀನೋರ್ವನೇ ನಿಲುವೆ ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವನ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ. ಏನು ಹೀಗಂದರೆ, ಪ್ರಬಲವಾದಂಥ ಸಮಯದೊಳಗೆ ಧರ್ಮ ಸಂಕಟಗಳು ಬಂದಾಗ, ಜೀವನದ ಹೋರಾಟ ಅಂದರೆ ಸಮರದೊಳಗೆ ನಿನ್ನ ಸಹಾಯಕ್ಕೆ ಯಾರೂ ಬರಲ್ಲ ಮನುಷ್ಯನೇ, ನೀನೊಬ್ಬನೇ ಅವುಗಳನ್ನು ಎದುರಿಸಬೇಕು. ಯಾರು ಕಷ್ಟದ ಸಮಯದೊಳಗೆ ನಮ್ಮ ನೆರಳೇ ನಮ್ಮ ಜೊತೆಗಿರಲ್ಲ. ಅದು ಸಹಿತ ಎಲ್ಲಿ ನಾನು ಏನೋ ಸಹಾಯ ಬೇಡ್ತಾರೇನೋರು ಅಂತ ಓಡಿ ಹೋಗ್ತದಂತ. ಹಂಗೆ ಮನುಷ್ಯರು ಹೆಂಗಿದ್ದಾರೋ, ಮುಕ್ತಿ ಹೊಂದುವಂಥ ಸಮಯ ಅಥವಾ ನಿರ್ವಾಣ ಹೊಂದುವಂಥ ಒಂದು ವೃತ್ತ ಮತ್ತು ಸಾಯೋ ಸಮಯದೊಳಗೂ ಕೂಡ ನಮ್ಮ ಜೊತೆ ಯಾರೂ ಇರಲ್ಲ. ನಿರ್ಯಾಣ ಘಟ್ಟ ಅಂದರೆ ಸಾಯೋ ಸಮಯ. ಮತ್ತು ಯಾವ ಮಿತ್ರನೂ ಇಲ್ಲದೆ ಒಂಟಿಯಾಗಿ ಬದುಕೋದನ್ನು ಕಲಿಬೇಕು ನಾವು. ನನ್ನ ಮಿತ್ರನಾದರೂ ಬರ್ತಾನಪ್ಪ ನನಗೆ ಕಷ್ಟ ಕಾಲದೊಳಗೆ, ನಿರೀಕ್ಷೆ ಮಾಡೋದು ಸಹಜ ನಾವು. ಆದರೆ ಆ ಸಮಯದೊಳಗೆ ಎಲ್ಲರೂ ಪರಾರಿ ಆಗ್ತಾರಂದ್ರೂ ಬಹಳ ಒಳ್ಳೆಯ ಶಬ್ದ. ಯಾರೂ ಬರಲ್ಲ. ಅದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ನಮಗೆ ಬಂದದ್ದನ್ನು ಭೋಗಿಸ್ಕೊಂಡು ಎದುರಿಸ್ಕೊಂಡು ಸಹಜವಾಗಿ ಇರೋದನ್ನು ಕಲಿಬೇಕು. ನಾವು ಮಾಡೋ ಕೆಲಸಗಳನ್ನು, ಪುಣ್ಯದ ಕಾರ್ಯ ಆಗಿರ್ಬೋದು, ಪಾಪದ ಕಾರ್ಯಗಳಾಗಿರಬಹುದು, ಯಾರೂ ನೋಡಿಲ್ಲ, ಬಹಳ ಬಿಂದಾಸಾಗಿ ಬದುಕ್ತಿರ್ತೀವಿ ನಾವು. ಯಾರೂ ನೋಡಿಲ್ಲ. ನಾವು ಮೋಸದ ಆಟ ಆಗಿರ್ಬೋದು, ಅದೇನೇ ಇರ್ಬೋದು. ಆದರೆ ಮನಸ್ಸಾಕ್ಷಿ ಅನ್ನೋದೊಂದು ಎಲ್ಲರಿಗೂ ಇದ್ದೇ ಇರ್ತದಲ್ಲ, ಆತ್ಮಸಾಕ್ಷಿ. ಅದನ್ನು ಮೀರಿ ಹೋಗೋಕ್ಕೆ ಯಾರಿಂದ ಸಾಧ್ಯ ರೀ? ಒಂದು ಸುಳ್ಳು ಹೇಳಿದ್ನಲ್ಲ ಧರ್ಮರಾಯ, ಅಂದರೂ ಅದು ಸಹಿತ ಅವನಿಗೆ ನರಕ ದರ್ಶನ ಮಾಡಿಸ್ತಲ್ಲ. ಆತ್ಮಸಾಕ್ಷಿಗೆ ಅಷ್ಟೇ ಗೊತ್ತು. ಪ್ರಪಂಚಕ್ಕೆ ಧರ್ಮರಾಯ ಸತ್ಯವಂತ, ಒಂದು ಸುಳ್ಳು ಹೇಳಿದ್ರ ಪರಿಣಾಮ. ಅದಕ್ಕೆ ನೋಡ್ರಿ ಹೆಂಗೆ ಬದುಕಬೇಕು. ಶುನಕ ಬೆಂಬತ್ತಿತಲ ಧರ್ಮಜನ ಕಡೆದರಂ, ನಿನಗಂತೂ ಸಂಗಡಿಗನೋರ್ವ ನೆಡೆ ಬಿಡದನ್, ಇಣಿಕಿ ನೋಡು ಅದಾರು ಮೆನ್ನುವೆಡೆ ಕಾದಿಹನು ಅಣಕಿಗ ಮನಸಾಕ್ಷಿ ಮಂಕುತಿಮ್ಮ. ಕೌರವರೆಲ್ಲರ ವಧೆ ಆದಮೇಲೆ ಪಾಂಡವರು ಪತ್ನಿ ಸಮೇತರಾಗಿ ಸ್ವರ್ಗಾರೋಹಣ ಮಾಡೋಕೆ ಅಂತ ಹೊರಟ್ರಲ್ಲ. ಕಡೆವರೆಗೂ ನಡೆಯೋಕ್ಕಾಗದೆ ದ್ರೌಪದಿ ಮಾರ್ಗ ಮಧ್ಯದಲ್ಲೇ ಮಡಿದು ಬಿದ್ದಳು. ನಂತರ ಯಾರು, ನಕುಲ, ಸಹದೇವ, ಭೀಮ, ಅರ್ಜುನ ಎಲ್ಲರೂ ಮಾರ್ಗ ಮಧ್ಯದಲ್ಲೇ ಬಿದ್ದು ಹೋಗ್ಬಿಟ್ರು, ಸತ್ತು. ಸ್ವರ್ಗದ ಬಾಗಿಲವರೆಗೂ ಧರ್ಮರಾಜ ಒಬ್ಬನೇ ಹೋಗುವಾಗ ಅವನ ಹಿಂದೊಂದು ನಾಯಿ ಬೆನ್ನು ಹತ್ತಿತ್ತಂತ. ಏನೋ ಮತ್ತೊಂದು ಪ್ರಾಣಿಗೆ ಹಂಗೇನು ಹೋದ್ರು ಅವರು. ನಾಯಿ ಬಂದುಬಿಡ್ತದೆ ಅವನ ಜೊತೆ. ಸ್ವರ್ಗದ ಬಾಗಿಲಿಗೆ ಬಂದಾಗ ದ್ವಾರಪಾಲಕ ಹೇಳ್ತಾನೆ, ಈ ನಾಯಿಗೆ ಒಳಗಡೆ ಪ್ರವೇಶ ಇಲ್ಲ, ನೀವು ಒಬ್ಬರೇ ಹೋಗ್ರಿ ಅಂಥೇಳಿ. ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ಮಡದಿ ಅಣ್ಣ ತಮ್ಮಂದಿರೆಲ್ಲ ನನ್ನ ಕೈ ಬಿಟ್ಟು ಸತ್ತು ಹೋದರೂ ಕೂಡ ಈ ನಾಯಿ ನನ್ನ ಜೊತೆ ಬಂದಿದೆ. ಅದಕ್ಕೆ ನಾನು ಇದರ ನಿಷ್ಠೆ ಮತ್ತು ಬದ್ಧತೆಯನ್ನು ಮೆಚ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ನಾನು ಸ್ವರ್ಗದ ಒಳಗಡೆ ಹೋಗಲಾರೆ. ಈ ನಾಯಿಗೆ ಇಲ್ಲದಂಥ ಸ್ವರ್ಗ ನನಗೂ ಬೇಡ ಅಂತ ಧರ್ಮರಾಯ ಕಡೆಗಣಿಸಿದಂಥದ್ದನ್ನು, ತಿರಸ್ಕಾರ ಮಾಡಿದಂಥ ಸ್ವರ್ಗವನ್ನು. ಜೊತೆಗೆ ಯಾರೂ ಇಲ್ಲದಾಗ ಧರ್ಮ ಸಾಕ್ಷಿಯಾಗಿ, ನಾನು ಮಾಡಿದ ಧರ್ಮಕ್ಕೆ ಸಾಕ್ಷಿಯಾಗಿ ಈ ನಾಯಿ ನನ್ನ ಜೊತೆ ಬಂದಿದೆ ಅನ್ನೋದು ಧರ್ಮರಾಯನ ಸಾಕ್ಷಿಗೆ ಗೊತ್ತಿದ್ದಂಥ ವಿಷಯ. ನಾಯಿ ಧರ್ಮರಾಯನನ್ನು ಕೊನೆ ತನಕ ಹಿಂಬಾಲಿಸ್ತಲ್ಲ. ಹಂಗೆ ನಮಗೂ ಕೂಡ ಒಬ್ಬ ಸಂಗಡಿಗ ಎಡೆ ಬಿಡದೆ ಇರುವನು. ಅವನು ಯಾರು ಅಂತ ಇಣಿಕಿ ನೋಡ್ಕೊ ನಿನ್ನೊಳಗೆ ನೀನು. ನಾಯಿ ಹೆಂಗೆ ಧರ್ಮನ ಸಾಕ್ಷಿಯಾಗಿ ನಿಂತಲ್ಲ, ಆದರೆ ಆ ನಾಯಿ ಇದ್ದಿದ್ದು ಯಮದೇವರು ಪ್ರತ್ಯಕ್ಷ ಆದರೂ ಅವನಿಗೆ ಒಳಗಡೆ ಬಿಟ್ಟರು, ಅದು ಮಾತು ಬೇರೆ ಪೌರಾಣಿಕ. ಆದರೆ ನಮಗೆ ಕಡೆವರೆಗೂ ನಮ್ಮ ಜೊತೆ ಬರೋ ಒಂದು ಸಂಗಡಿಗ ಯಾರಪ್ಪ? ಅದು ನಮ್ಮ ಅಂತರಾತ್ಮ, ಅಂತಸ್ಸಾಕ್ಷಿ, ಮನಸ್ಸಾಕ್ಷಿ, ಆತ್ಮಸಾಕ್ಷಿ.
ಎಲ್ಲರೂ ನಮ್ಮನ್ನು ಎಷ್ಟೇ ಹಾಡಿ ಹೊಗಳಿದ್ರೂ ಕೂಡ ನಮ್ಮನ್ನು ಅಣಕಿಸೋಕೆ, ಅಂದರೆ ನಾವು ಮಾಡಿದ ದೋಷಗಳನ್ನು ಪಾಪಗಳನ್ನು ಎಲ್ಲ ಮುಚ್ಚಿಟ್ಕೊಂಡು ಭಾರಿ ನಾನೇ ಸಭ್ಯ ಅನ್ನೋ ಹಂಗೆ ಮುಖವಾಡ ಧರಿಸ್ಕೊಂಡು ಬದುಕ್ತಿರ್ತೀವಲ್ಲ, ಅವಾಗ ನಮ್ಮನ್ನು ಅಣಕಿಸಿ ಕೊಂದು ಹಾಕ್ತದೆ ಅದು ನಮ್ಮನ್ನು. ನಿಜವಾದ ಮನಸ್ಸತ್ವ ಇರೋನಿಗೆ, ಅದು ಸಾಕ್ಷಿ ಇದ್ದವನಿಗೆ ಮಾತ್ರ. ಇವು ದನಗಳ ಹಾಗೆ, ರಾಕ್ಷಸರ ಹಾಗೆ ಕೊಬ್ಬಿ ಮೆರೆಯೋರು, ಹೆಂಗೆ ಬೇಕಂಗೆ ಮೋಸದಾಟ ಆಡಿಕೊಂಡು ಚೆಲ್ಲಾಗಿ ಬಿಂದಾಸಾಗಿ ಹೆಂಗೆ ಬೇಕಂಗಿರೋರಿಗೆ ಮನಸ್ಸಾಕ್ಷಿ ಬಹುಶಃ ಇರಲಿಕ್ಕಿಲ್ಲ. ಅದಕ್ಕೆ ಅವರು ಆರಾಮಾಗಿ ಇರ್ತಾರೆ ಜೀವನದೊಳಗೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೆಲವಷ್ಟು ನೀತಿ ನಿಯಮಗಳಿರ್ತವೆ. ಹಾರಾಡೋ ಹಕ್ಕಿಗಳಿಗೂ ನೀತಿ ಇದೆ. ಆಕಾಶದ ಆಚೆ ಹೋಗೋಕ್ಕಾಗಲ್ಲ, ಅವಕ್ಕೆ ಇಷ್ಟೇ ಮಿತಿ ಅಂಥೇಳಿ ಅಲ್ಲಿಗೆ ಹೋಗಿ ನಾ ಬಂದು ಗೂಡು ಸೇರಬೇಕು, ಆ ಮಿತಿಯನ್ನು ಅವು ಅನುಸರಿಸ್ತಿರ್ತವೆ. ಮೇಯೋಕ್ಕಂತ ಬಿಟ್ಟಂತಹ ದನಗಳು ಬಿಟ್ರಿ ನೀವು ಸಂಜೆ ಸಮಯದೊಳಗೆ ಬಂದು ಮತ್ತೆ ಗೂಟಕ್ಕೆ ನಿಲ್ಲಬೇಕು. ಆ ದನದ ಕೊಟ್ಟಿಗೆಯೊಳಗೆ ಇಟ್ಟಂಥ ಗೂಟಕ್ಕೆ ತನ್ನನ್ನು ಕಟ್ತಾರೆ, ನನ್ನ ಯಜಮಾನ ಬರಲೇಬೇಕು ಅನ್ನೋ ನೀತಿ ಅದಕ್ಕೆ, ಅದು ಪಾಲಿಸ್ಕೋತದ ತಾನೇ. ಆದರೆ ಮನುಷ್ಯನಿಗೆ ಯಾಕಿಲ್ಲ? ಮನುಷ್ಯ ಎಲ್ಲವನ್ನ ಕಿತ್ತು ಹಾರಾಡೋಕೆ ನೋಡ್ತಾನಲ್ಲ, ಹಂಗೆ ಕಿತ್ತು ಹಾರಾಡೋಕೆ ಹೊರಟ್ರೆ ಏನಾಗ್ತದೆ ನಮ್ಮ ಗತಿ? ಸೂತ್ರವಿಲ್ಲದ ಗಾಳಿಪಟದಂತೆ. ಎಲ್ಲಿ ಬೇಕಲ್ಲಿ ಹಾರಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ದಾರ ಕಿತ್ಕೊಂಡು ಎಲ್ಲಿ ಬೇಕಲ್ಲಿ ಬೀಳೋ ಪ್ರಸಂಗ ಬರಬಹುದು. ಅದಕ್ಕೆ ಈ ಕಗ್ಗ ನೋಡ್ರಿ: ಸುತ್ತುವ ಖಗವ ಗೂಡ ನೆನಪೆಳೆಯುವುದು, ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ, ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು, ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ಜೀವನದೊಳಗೆ ತತ್ವ, ಸಿದ್ಧಾಂತ, ಆದರ್ಶ, ನೀತಿ, ನಿಯಮ, ಮರ್ಯಾದೆ, ಮಾನ ಒಂದು ಸ್ವಲ್ಪ ಇಟ್ಕೋಬೇಕಾಗ್ತದೆ. ಅವೇ ಇಲ್ಲ ಅಂತಂದರೆ ನಿಂದೆಂಥ ಜೀವನನೋ ಅಂತ ಪ್ರಶ್ನೆ ಮಾಡ್ತಾರೆ ಗುಂಡಪ್ಪ ಅವರು. ಅದು ಸೂತ್ರಕ್ಕಿತ್ತ ಗಾಳಿಪಟದಂತೆ ಆಗ್ತದೆ ನಿಂದು ಜೀವನ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಇದರೊಳಗೆ. ಮನುಷ್ಯನೊಳಗಿನ ಅಹಂಕಾರದ ಪೊರೆ ಹರಿದು ಹೋದಾಗ ಮಾತ್ರ, ಅಂದರೆ ತಿಳಿವಿನ ಕಣ್ಣು ತೆರೆದಾಗ ಮಾತ್ರ ಸತ್ಯದ ಅರಿವಾಗೋದು, ಜೀವನ ದರ್ಶನವಾಗೋದು. ಅದಿಲ್ಲದೆ ಹೋದರೆ ಬರೀ ವಾದ ಮಾಡದೆ, ಬುದ್ಧಿ ತರ್ಕದಿಂದ ವಿಚಾರ ಮಾಡದೆ, ನಾನು ಚತುರ, ಎಲ್ಲದರೊಳಗೆ ಪಾರಾಗಿ ಬಂದೆ, ಇದೆಲ್ಲ ಉಪಯೋಗ ಬರಲ್ಲ ಅನ್ಲಿಕ್ಕೆ ನೋಡ್ರಿ. ಬರಿಯೋದು, ಬರಿವಾದ, ಬರೀ ಬುದ್ಧಿ ದೊರಕಿಸೋದು ಪರತತ್ವವನು, ಬೇಕು ಬೇರೆ ಕಣ್ಣದಕ್ಕೆ. ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಕೇವಲ ಓದು, ವಾದ, ಬುದ್ಧಿಶಕ್ತಿ ನಮಗೆ ಮೋಕ್ಷದ ಸಿದ್ಧಾಂತವನ್ನು ಕೊಡೋದಿಲ್ಲ. ಅದಕ್ಕೆ ಬೇರೆ ಕಣ್ಣು ಬೇಕಾಗ್ತದೆ. ಅಂದರೆ ದೀರ್ಘಕಾಲದಿಂದ ನಾವು ಮಾಡ್ಕೊಂಡು ಬಂದಂಥ ಸಾಧನೆಯ ಫಲವಾಗಿ ಅಹಂಕಾರದ ಪೊರೆ ಹರಿದಾಗ ಮಾತ್ರ ಮೋಕ್ಷದ ದ್ವಾರ ತೆರೀತದೆ. ಮೋಕ್ಷ ಅಂತಂದ್ರೇನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಪ್ರಪಂಚದಲ್ಲಿ ಜೀವಂತವಾಗಿರುವಾಗಲೇ ಎಲ್ಲದರಿಂದ ಬಿಡುಗಡೆಯಾಗಿ ನಾವು ನಿರ್ಲಿಪ್ತರಾಗಿದ್ದಾಗ ಮಾತ್ರ ಸತ್ಯ ದರ್ಶನ, ಜೀವನ ದರ್ಶನ ಅಂತ ಹೇಳೋದು ಈ ಕಗ್ಗದ ತಾತ್ಪರ್ಯ. ಧನ್ಯವಾದ.